ಎಲ್ರಿಗೂ ನಮಸ್ಕಾರ ಹಾಗೂ ಓನ್ಲಿ ಮ್ಯಾಥ್ಸ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಡ್ತಾರೆ, ಉಳಿದಿರೋ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳ್ತಾರೆ. ಸೊ ಈ ತರಹದ ಕ್ವಶನ್ಸ್ಗಳನ್ನು ಫಸ್ಟ್ PUC ಕರ್ನಾಟಕ PU ಬೋರ್ಡ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸಲ್ಲಿ 3 ಮಾರ್ಕ್ಸ್ ಆಸ್ ಅ 3 ಮಾರ್ಕ್ ಕ್ವಶನ್ಸ್ಗಳಾಗಿ ಕೇಳಬಹುದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ರೂಲ್ ಇದೆ. ಆ ರೂಲ್ ಏನಪ್ಪ ಅಂದರೆ ASTC ರೂಲ್ ಅಂತ ಹೇಳ್ತಾರೆ. ಸೊ ASTC ರೂಲಲ್ಲಿ ದಿಸ್ ಇಸ್ ಅ ಕಾರ್ಟೀಷಿಯನ್ ಪ್ಲೇನ್. ಇದೊಂದು ಕಾರ್ಟೀಷಿಯನ್ ಪ್ಲೇನ್ ಆಗಿದೆ. ಇದು ಎಕ್ಸ್ ಆಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತು ನೆಗೆಟಿವ್ ವೈ ಆಕ್ಸಿಸ್. ಫಸ್ಟ್ ಕ್ವಾಡ್ರಂಟು, ಸೆಕೆಂಡ್ ಕ್ವಾಡ್ರಂಟು, ಥರ್ಡ್ ಕ್ವಾಡ್ರಂಟು, ಫೋರ್ತ್ ಕ್ವಾಡ್ರಂಟ್. ಈ ಫಸ್ಟ್ ಕ್ವಾಡ್ರಂಟಲ್ಲಿ ಏನು 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇರುತ್ತಲ್ವಾ, ಸೈನ್, ಕಾಸ್, ಟ್ಯಾನ್, ನೆಕ್ಸ್ಟ್ ಕೋಸೆಕೆಂಟ್, secant and cot. All trigonometric ratios, all are positive only. ಎಲ್ಲ ಚಿಹ್ನೆಗಳು ಕೂಡ, ಇದರ ಎಲ್ಲ ಚಿಹ್ನೆಗಳು ಸೈನ್ಸ್ ಕೂಡ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ನೆಕ್ಸ್ಟ್, ಸೊ ದಟ್ಸ್ ವೈ ಆಲ್ ಆರ್ ಪಾಸಿಟಿವ್. ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಆ್ಯಂಡ್ ಇನ್ ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನಿರುತ್ತೆ ಅಂದರೆ, ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಮತ್ತು ಇದರ ರೆಸಿಪ್ರೋಕಲ್ ಕೋಸೆಕೆಂಟ್ ಎರಡು ಮಾತ್ರ ಪಾಸಿಟಿವ್ ಇರುತ್ತೆ. ಅದರ್ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ರೇಷಿಯೋಸ್ ಆರ್ ನೆಗೆಟಿವ್ ಇನ್ ಸೈನ್, ನೆಗೆಟಿವ್ ಇರುತ್ತೆ. ಓಕೆ, ಸೊ ಓನ್ಲಿ ಸೈನ್ ಆ್ಯಂಡ್ ಕೋಸೆಕೆಂಟ್ ಆರ್ ಪಾಸಿಟಿವ್. ಆಲ್ ಅದರ್ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್. ಇನ್ ವಿಚ್ ಕ್ವಾಡ್ರಂಟ್? ಇನ್ ಸೆಕೆಂಡ್ ಕ್ವಾಡ್ರಂಟ್. ನೆಕ್ಸ್ಟ್ ಥರ್ಡ್ ಕ್ವಾಡ್ರಂಟ್ಗೆ ಹೋಗೋದಾದರೆ, ಥರ್ಡ್ ಕ್ವಾಡ್ರಂಟಲ್ಲಿ ಯಾವುದು ಪಾಸಿಟಿವ್ ಇರುತ್ತೆ ನೋಡಿ, ಟ್ಯಾನ್ ಪಾಸಿಟಿವ್ ಇರುತ್ತೆ. ಇದರ ರೆಸಿಪ್ರೋಕಲ್ ಯಾವುದು? ಕಾಟ್. ಸೊ ಇವೆರಡು ಮಾತ್ರ ಪಾಸಿಟಿವ್ ಇರುತ್ತೆ. ಆಲ್ ಅದರ್ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿಲ್ ಬಿ ನೆಗೆಟಿವ್ ಇನ್ ಸೈನ್ ಇನ್ ಥರ್ಡ್ ಕ್ವಾಡ್ರಂಟ್. ನೆಕ್ಸ್ಟ್ ಫೋರ್ತ್ ಕ್ವಾಡ್ರಂಟ್ಗೆ ಹೋಗೋಣ. ಫೋರ್ತ್ ಕ್ವಾಡ್ರಂಟ್ ನೋಡಿ, ಇಲ್ಲಿ ಫೋರ್ತ್ ಕ್ವಾಡ್ರಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇರುತ್ತೆ ಅಂದರೆ ಕಾಸ್ ಪಾಸಿಟಿವ್ ಇರುತ್ತೆ. ಇದರ ರೆಸಿಪ್ರೋಕಲ್ ಯಾವುದು ಹೇಳಿ? ಇದರ ರೆಸಿಪ್ರೋಕಲ್ ಯಾವುದು? ಸೀಕೆಂಟ್. ಇವೆರಡು ಪಾಸಿಟಿವ್ ಇರುತ್ತೆ. ಸೊ ಇವೆರಡು ಪಾಸಿಟಿವ್ ಇರುತ್ತೆ. ಆಲ್ ಅದರ್ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿಲ್ ಬಿ ವಾಟ್? ಆಲ್ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿಲ್ ಬಿ ನೆಗೆಟಿವ್ ಇನ್ ಸೈನ್. ಸೊ ದಟ್ಸ್ ವೈ ದ ರೂಲ್ ಈಸ್ ASTC ರೂಲ್. ನೋಡಿ ಇಲ್ಲಿ, ASTC ರೂಲ್. All sine and cosecant, tan and cot, cos and sec. Okay students, ಹಾಗಾದರೆ I hope you will remember this ASTC rule. ನೆಕ್ಸ್ಟ್ ನಾವೇನು ಮಾಡೋಣ, ಈ ಕ್ವೆಶ್ಚನ್ ಅನ್ನು ಡಿಸ್ಕಸ್ ಮಾಡೋಣ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ cos x is equal to, what they have given? cos x is equal to -3/5 ಕೊಟ್ಟಿದ್ದಾರೆ. -3/5. ಡೆಫಿನಿಷನ್ ಏನು? ಈಗ ಇಷ್ಟೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಷ್ಟೇ ಕೊಡಲಿಲ್ಲ. ಎಕ್ಸ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರಂಟ್ ಅಲ್ಲಿದೆ ಎಕ್ಸ್ ಆ್ಯಂಗಲ್, ಥರ್ಡ್ ಕ್ವಾಡ್ರಂಟ್ ಅಲ್ಲಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕಾಸ್ ಎಕ್ಸ್ ಈಸ್ ಮೈನಸ್. ಸೊ ಈಗ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಯಾವುದಂದ್ರೆ ಅದು ಇದರ ರೆಸಿಪ್ರೋಕಲ್. ಕಾಸ್ನ ರೆಸಿಪ್ರೋಕಲ್ ಯಾವುದು? ಸೀಕೆಂಟ್ ಎಕ್ಸ್ ಅಲ್ವಾ? ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಸೈನ್ ಏನಿದೆ ಅದೇ ಸೈನ್ ಇರುತ್ತೆ, ಮೈನಸ್ ಆಸ್ ಇಟ್ ಈಸ್ 3/5 ಇರೋದು ಏನಾಗುತ್ತೆ? 5/3 ಆಗುತ್ತೆ. 5/3 ಹೇಗೆ? ಸೊ ಈಗ ಕಾಸ್ ಎಕ್ಸ್ನ ರೆಸಿಪ್ರೋಕಲ್ ಸೀಕೆಂಟ್ ಎಕ್ಸ್. ಸೊ ಮೈನಸ್ ಆಸ್ ಇಟ್ ಈಸ್, ರೆಸಿಪ್ರೋಕಲ್ ಅಂದರೆ ಏನು? ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಇಂಟರ್ಚೇಂಜ್ ಆಗುತ್ತೆ. 3 ಇರೋದು ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ, 5 ಕೆಳಗಡೆ ಇರೋದು ಮೇಲ್ಗಡೆ ಹೋಗುತ್ತೆ. ಸೊ ಇಟ್ ಈಸ್ ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು -5/3. ಈಗ ನೆಕ್ಸ್ಟ್ ನಾವು ಅದರ್ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ? ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ ಇಲ್ಲಿ ನೋಡಿ, ಕಾಸ್ ಎಕ್ಸ್ನ ಡೆಫಿನೇಷನ್ ಏನು? ಕಾಸ್ ಎಕ್ಸ್ನ ಡೆಫಿನೇಷನ್
cos x is adjacent side, which you have learnt in 10th standard, adjacent side divided by what? Divided by hypotenuse alva. So adjacent side divided by hypotenuse. If we consider this angle as x, ಈ angle ಅನ್ನ x ಅಂತ ಕನ್ಸಿಡರ್ ಮಾಡಿದ್ರೆ ಇದು adjacent side, ಇದು hypotenuse, ಮತ್ತೆ ಇದೇನಾಗುತ್ತೆ, ಇದು ಅಪೋಸಿಟ್ ಸೈಡ್ ಆಗುತ್ತೆ. ಸೊ ಇಲ್ಲಿ ಎಷ್ಟಿದೆ adjacent side ಕೊಟ್ಟಿದ್ದಾರೆ, ದಿಸ್ ಈಸ್ 3 ಯೂನಿಟ್ಸ್ ಇದೆ. ನೆಕ್ಸ್ಟ್ hypotenuse ಎಷ್ಟಿದೆ, 5 ಯೂನಿಟ್ಸ್ ಇದೆ. ಹಾಗಾದ್ರೆ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್, ಸೊ hypotenuse square will be equal to side square plus or this opposite side square plus side square. Okay, so hypotenuse ಎಷ್ಟಿದೆ, 5 square ಇದೆ. ಒನ್ ಆಫ್ ದ ಸೈಡ್ ಎಷ್ಟಿದೆ, 3 square ಇದೆ. ಇನ್ನೊಂದು ಸೈಡ್ ನಮ್ಗೆ ಗೊತ್ತಿಲ್ಲ, x square ಅಂತ ತಗೋಣ. x square will be equal to what? 5 square is 25 and 3 square is 9. 25 minus 9 is 16. So x square is equal to what? 16 ಆದರೆ x value ಎಷ್ಟು, x value is 4. So this opposite side will be what? 4 units. ಸೊ ನೆಕ್ಸ್ಟ್ ನಾವೀಗ ಹೇಗೆ ಏನನ್ನ ಫೈಂಡ್ ಔಟ್ ಮಾಡಬೇಕು ನೋಡಿ, ಸೈನ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಸೈನ್ ಎಕ್ಸ್ ಡೆಫಿನಿಷನ್ ಏನು? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ ಅಪೋಸಿಟ್ ಸೈಡ್ ಎಷ್ಟಿದೆ ಇಲ್ಲಿ? ಅಪೋಸಿಟ್ ಸೈಡ್ ಎಷ್ಟಿದೆ ಸಿಕ್ಕಿದೆ ನಮಗೆ? 4 ಯೂನಿಟ್ಸ್. ಸೊ 4 ಡಿವೈಡೆಡ್ ಬೈ ವಾಟ್ ಹಿಯರ್? 4 ಡಿವೈಡೆಡ್ ಬೈ ಹೈಪೋಟೆನಸ್. ಹೈಪೋಟೆನಸ್ ಇಸ್ 5. ಹಾಗಾದ್ರೆ ಸೈನ್ ಏನಾಗುತ್ತೆ? ಇನ್ ವಿಚ್ ಕ್ವಾಡ್ರಂಟ್ ಇಟ್ ಲೈಸ್? ದೇ ಹ್ಯಾವ್ ಗಿವನ್ ಇಟ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್. ಬಟ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಟ್ಯಾನ್ ಕಾಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಉಳಿದಿರೋ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೆಗೆಟಿವ್ ಇರುತ್ತೆ. ಆಲ್ರೆಡಿ 2 ನೆಗೆಟಿವ್ ಇದೆ, ಸೈನ್ ಎಕ್ಸ್ ಕೂಡ ಏನಿರಬೇಕು ಹಾಗಾದ್ರೆ? ನೆಗೆಟಿವ್ ಇರಬೇಕು. ನೆಕ್ಸ್ಟ್ ಯಾವುದು? ಇದರ ರೆಸಿಪ್ರೋಕಲ್. ಸೈನ್ ಎಕ್ಸ್ ನ ರೆಸಿಪ್ರೋಕಲ್ ಯಾವುದು ಇಲ್ಲಿ? ಕೋಸೆಕೆಂಟ್ ಎಕ್ಸ್. ಸೊ ಕೋಸೆಕೆಂಟ್ ಎಕ್ಸ್, ಇಲ್ಲಿ ಸೈನ್ ಏನಿದೆ? ನೆಗೆಟಿವ್ ಇದೆ. ಹಾಗಾಗಿ ಇಲ್ಲೂ ಕೂಡ ಕೋಸೆಕೆಂಟ್ ಎಕ್ಸ್ ಕೂಡ ಏನಿರಬೇಕು? ನೆಗೆಟಿವ್ ಇರಬೇಕು. 4/5 ಇದ್ರೆ ಇದರ ರೆಸಿಪ್ರೋಕಲ್ ಏನಾಗುತ್ತೆ? 5/4 ಆಗುತ್ತೆ ಅಲ್ವಾ ಸ್ಟೂಡೆಂಟ್ಸ್? ಹಾಗಾದ್ರೆ ಬನ್ನಿ, ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದು ಬೇಕಾಗಿರೋದು ನಮಗೆ? ಟ್ಯಾನ್ ಎಕ್ಸ್ ಬೇಕಾಗಿದೆ. ಟ್ಯಾನ್ ಎಕ್ಸ್ ಬೇಕು. ಸೊ ಟ್ಯಾನ್ ಎಕ್ಸ್ ಡೆಫಿನೇಷನ್ ಏನಾಗುತ್ತೆ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ವಾಟ್? ಅಡ್ಜಸೆಂಟ್ ಸೈಡ್. ಸೊ ಇದು ಥರ್ಡ್ ಕ್ವಾಡ್ರಂಟ್ ಆಗಿರೋದ್ರಿಂದ ಪಾಸಿಟಿವ್ ಇರಬೇಕು. ಸೊ ನೋ ನೀಡ್ ಟು ರೈಟ್ ದ ಸೈನ್ ವೆನ್ ಇಟ್ ಇಸ್ ಪಾಸಿಟಿವ್. ಪಾಸಿಟಿವ್ ಇದ್ದಾಗ ಪ್ಲಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಇಟ್ ಇಸ್ ಅಂಡರ್ಸ್ಟುಡ್, ಇಟ್ ಇಸ್ ಪಾಸಿಟಿವ್ ಓನ್ಲಿ. ಅಪೋಸಿಟ್ ಸೈಡ್ ಎಷ್ಟಿದೆ? 4 ಇದೆ. ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಎಷ್ಟಿದೆ? 3 ಇದೆ. 4/3. ನೆಕ್ಸ್ಟ್ ಕಾಟ್ ಎಕ್ಸ್ ಬೇಕು. ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ದಿಸ್ 4/3 is what? 3/4. Okay, so no need to write the sign, it is understood that it has a positive sign. Okay students, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಇದೇ ತರಹದ ನೆಕ್ಸ್ಟ್ ಮುಂದಿನ ಕ್ವೆಶ್ಚನ್ಸ್ ಗಳನ್ನ ನಾವು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಈಸ್ cot x is equal to what? -5/12. ಹಾಗಾದ್ರೆ ಇನ್ which quadrant it lies? It lies in second quadrant. ನೋಡಿ, remember ASTC rule. In second quadrant sine and cosecant are positive, all other 4 trigonometric functions are negative. So cot x alva, so cot x is equal to -5/12. tan x reciprocal of cot x, tan x. ಹಾಗಾದ್ರೆ ಇದರ ಸೈನ್ ಕೂಡ ಏನಿರಬೇಕು? ಮೈನಸ್ ಇರಬೇಕು. ಆಸ್ ವೆಲ್ ಆಸ್ ಇಲ್ಲಿ 5/12 ಅಂದ್ರೆ ಇದರ ರೆಸಿಪ್ರೋಕಲ್ ಏನಾಗುತ್ತೆ? 12/5 ಆಗುತ್ತೆ. ಸೊ 12/5 ಆಗುತ್ತೆ. ಈಸಿಲಿ ವಿ ಕ್ಯಾನ್ ರೈಟ್ tan x now. So what we have to find? Other 4 trigonometric functions. ಉಳಿದ 4 trigonometric functions ಗಳನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. and then we will go with the sin x first. So sin x ನೋಡಿ, ಈಗ tan x ಡೆಫಿನಿಷನ್ ಏನಿದೆ? tan x ದ ಡೆಫಿನಿಷನ್ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. opposite side by adjacent side. If we consider a Pythagoras theorem here,
ಪೈಥಾಗೋರಸ್ ಥಿಯರಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ಅಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್, ನೆಕ್ಸ್ಟ್ ಇದು ಹೈಪೋಟನಸ್. ಓಕೆ, ಫಾರ್ ದಿಸ್ ಆಂಗಲ್ ಎಕ್ಸ್. ಹಾಗಾದ್ರೆ ಅಡ್ಜಸೆಂಟ್ ಸೈಡ್ ಅಪೋಸಿಟ್ ಸೈಡ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಟ್ಯಾನ್ ಎಕ್ಸ್ ಸೊ ಎಷ್ಟಿದೆ, ಇದು 12 ಯೂನಿಟ್ಸ್ ಇದೆ. ನೆಕ್ಸ್ಟ್ ಅಡ್ಜಸೆಂಟ್ ಸೈಡ್ ಎಷ್ಟಿದೆ, 5 ಯೂನಿಟ್ಸ್ ಇದೆ. ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್, ಹೈಪೋಟನಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಪ್ಲಸ್ side square. So one of the side is 5 square, another side 12 square. So ಎರಡನ್ನು 5 square ಎಷ್ಟು, 5 square 25 plus 12 square is 144. ಎರಡನ್ನು add ಮಾಡಿದ್ರೆ what we will get is, we will get 169. So hypotenuse square ಎಷ್ಟಿದೆ, 169 ಇದೆ. ಹೈಪೋಟನಸ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 169 ಎಷ್ಟು, 13. ದಟ್ಸ್ ವೈ ದಿಸ್ ವಿಲ್ ಬಿ ವಾಟ್, ದಿಸ್ ವಿಲ್ ಬಿ 13 ಯೂನಿಟ್ಸ್. ಹಾಗಾದ್ರೆ ನಮಗೆ ಹೈಪೋಟನಸ್ ಸಿಕ್ತಲ್ವಾ. ಈಗ ಬೈ ಯೂಸಿಂಗ್ ಸೈನ್ ಎಕ್ಸ್ ಡೆಫಿನಿಷನ್, ದಟ್ ಈಸ್ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ವಾಟ್, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನಸ್. ಸೊ ಅಪೋಸಿಟ್ ಸೈಡ್ ಎಷ್ಟಿದೆ ಇಲ್ಲಿ, ಅಪೋಸಿಟ್ ಸೈಡ್ 12 ಯೂನಿಟ್ಸ್. 12 ಡಿವೈಡೆಡ್ ಬೈ ವಾಟ್, 12 divided by hypotenuse ಎಷ್ಟಿದೆ, 13 ಇದೆ. And this is positive because it lies in second quadrant. Second quadrant ಅಲ್ಲಿ ಸೈನ್ ಏನಿರಬೇಕು, ಪಾಸಿಟಿವ್ ಇರಬೇಕು. ಅದರ ರೆಸಿಪ್ರೋಕಲ್ ಯಾವುದು, ಕೋಸೆಕೆಂಟ್ ಎಕ್ಸ್, ಅದು ಕೂಡ ಪಾಸಿಟಿವ್ ಇರಬೇಕು. ಪಾಸಿಟಿವ್ ಇದ್ರೆ ನಾವು ಸೈನ್ ಅನ್ನ ಬರೆಯೋ ಅವಶ್ಯಕತೆ ಇಲ್ಲ, ಪಾಸಿಟಿವ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅಂಡರ್ಸ್ಟುಡ್. ಸೊ ರೆಸಿಪ್ರೋಕಲ್ ಆಫ್ 12 by 13 is 13 divided by 12. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ಇಸ್ ಅದರ್ ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ದೋಸ್ ಆರ್ ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ ಡೆಫಿನಿಷನ್ ಏನು, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ವಾಟ್, ಡಿವೈಡೆಡ್ ಬೈ ಹೈಪೋಟನಸ್. ಸೊ ಅಡ್ಜಸೆಂಟ್ ಸೈಡ್ ಎಷ್ಟಿದೆ, ಅಡ್ಜಸೆಂಟ್ ಸೈಡ್ 5 ಇದೆ, ಡಿವೈಡೆಡ್ ಬೈ ಹೈಪೋಟನಸ್ ಇದೆ 13 ಇದೆ. ಸೊ ಇನ್ ವಿಚ್ ಕ್ವಾಡ್ರಂಟ್ ಇಟ್ ಲೈಸ್, ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಮತ್ತೆ ಕೋಸೆಕೆಂಟ್ ಮಾತ್ರ ಪಾಸಿಟಿವ್. ಸೊ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿಲ್ ಬಿ ನೆಗೆಟಿವ್. ಸೊ ಇವೆರಡೇ ಪಾಸಿಟಿವ್ ಇದೆ. ನೆಕ್ಸ್ಟ್ ಸೀಕೆಂಟ್ ಎಕ್ಸ್, ಅದು ಕೂಡ ಏನಿರಬೇಕು, ಇದು ನೆಗೆಟಿವ್ ಇದೆ ಅಂದ್ರೆ ಇದು ಕೂಡ ನೆಗೆಟಿವ್ ಇರಬೇಕು. 5/13 ಇರೋದು ಏನಾಗಬೇಕು, 13/5 ಆಗಬೇಕು. ಸೊ ಈ ರೀತಿ ನಾವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದರೆ ವಿಲ್ ಗೆಟ್ ಕಂಪ್ಲೀಟ್ 3 out of 3 ಮಾರ್ಕ್ಸ್. ಸೊ ಕೇಳಬಹುದು ಫಸ್ಟ್ PUC ಆನ್ಯುವಲ್ ಎಕ್ಸಾಮಿನೇಷನ್ ಕರ್ನಾಟಕ PU ಬೋರ್ಡ್ ವತಿಯಿಂದ ಆಸ್ ಅ 3 mark ಕ್ವಶನ್. ಎಸ್, ವಿ ವಿಲ್ ಸಾಲ್ವ್ ದ ಕ್ವಶನ್ ನಂಬರ್ 3 ನಾವು. ಕಾಸ್ ಎಕ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು -1/2. -1/2 ಇದರ ಡೆಫಿನೇಷನ್ ಏನು, cos x ದು ಡೆಫಿನೇಷನ್ adjacent side divided by what, hypotenuse. ಅಂದರೆ ಒಂದು ಟ್ರಯಾಂಗಲ್ ಅಲ್ಲಿ ಇದು ಆಂಗಲ್ x ಇರುತ್ತೆ. ನೆಕ್ಸ್ಟ್ adjacent side, ಇದು adjacent side, ಇದು hypotenuse. ಸೊ ಇದನ್ನು ಕೊಟ್ಟಿದ್ದಾರೆ, adjacent side ಕೊಟ್ಟಿದ್ದಾರೆ ಎಷ್ಟಿದೆ, 1 ಯೂನಿಟ್ ಇದೆ. hypotenuse ಕೊಟ್ಟಿದ್ದಾರೆ ಎಷ್ಟಿದೆ, hypotenuse 2 ಇದೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಅಪೋಸಿಟ್ ಸೈಡ್ ಫೈಂಡ್ ಔಟ್ ಮಾಡಬೇಕು. ಎಷ್ಟಿದೆ ನೋಡೋಣ, ಇದನ್ನ ಎಕ್ಸ್ ಅಂತ ತಗೊಳ್ಳೋಣ ನಾವು. ಹೈಪೋಟನಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು, ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್, ಹೈಪೋಟನಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಪ್ಲಸ್ ಸೈಡ್ ಸ್ಕ್ವೇರ್. ಸೊ ಇಲ್ಲಿ ಹೈಪೋಟನಸ್ ಎಷ್ಟಿರುತ್ತೆ, ಹೈಪೋಟನಸ್ 2 ಇದೆ. 2 ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈಡ್ ಎಷ್ಟಿದೆ, ಒನ್ ಆಫ್ ದ ಸೈಡ್ ಕೊಟ್ಟಿದ್ದಾರೆ 1 ಯೂನಿಟ್ ಇದೆ. ಸೊ 1 ಸ್ಕ್ವೇರ್ ಅಂಡ್ ಯು ಟೇಕ್ ದಿಸ್ ಅನದರ್ ಸೈಡ್ ಆಸ್ opposite side as x square. So x square is equal to 2 square 4. ಇದು 1 square ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. 1 square is 1 -1 ಆಗುತ್ತೆ. So x square is equal to what, x square is equal to 3. Then x is equal to what, x is equal to √3. ಹಾಗಾದ್ರೆ ಅಪೋಸಿಟ್ ಸೈಡ್ ಎಷ್ಟಾಗುತ್ತೆ, ಅಪೋಸಿಟ್ ಸೈಡ್ ವಿಲ್ ಬಿ √3. ಈಗ cos x is equal to -1/2 ಕೊಟ್ಟಿದ್ದಾರಲ್ವಾ, ಇದರ ರೆಸಿಪ್ರೋಕಲ್ ಏನು, ಸೀಕೆಂಟ್ x ಅಲ್ವಾ. secant x is equal to ಏನಾಗುತ್ತೆ, ಇದರ ರೆಸಿಪ್ರೋಕಲ್ ವಿತ್ ದ ಸೇಮ್ ಸೈನ್, ಮೈನಸ್ ಸೈನ್ ಇರುತ್ತೆ. 1/2 ಇರೋದೇನಾಗುತ್ತೆ, 2/1 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ -2 ಅಷ್ಟೇ ಬರಿಬೇಕು, ಯಾಕಂದ್ರೆ 1 ಡಿನಾಮಿನೇಟರ್ ಅಲ್ಲಿ ಇದ್ರೆ ಬರೆಯೋ ಅವಶ್ಯಕತೆ ಇಲ್ಲ. -2/1 is nothing but -2. ನೆಕ್ಸ್ಟ್ ಅದರ್ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್.
sin x. So it lies in third quadrant. ಥರ್ಡ್ ಕ್ವಾಡ್ರಂಟ್ ಅಲ್ಲಿ sin x ಅಕಾರ್ಡಿಂಗ್ ಟು ASTC ರೂಲ್ sin x ಇದರ ರೆಸಿಪ್ರೋಕಲ್ ಏನಿರಬೇಕು ಕೋಸೆಕೆಂಟ್ x, ಎರಡೂ ಕೂಡ ಏನಿರಬೇಕು ನೆಗೆಟಿವ್ ಇರಬೇಕು. ಡೆಫಿನೇಷನ್ ಏನಿದೆ, ಡೆಫಿನೇಷನ್ ಇಸ್ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನಸ್. ಸೊ ಇಲ್ಲಿ ಅಪೋಸಿಟ್ ಸೈಡ್ ಯಾವುದು √3 minus sin √3 divided by hypotenuse is what 2. Next cosecant x ಇದರ ರೆಸಿಪ್ರೋಕಲ್ ಆಗುತ್ತೆ, ರೆಸಿಪ್ರೋಕಲ್ ದಟ್ ಇಸ್ -2 divided by what -2 divided by √3. ನೆಕ್ಸ್ಟ್ ಲಾಸ್ಟ್ tan x ನ ಫೈಂಡ್ ಔಟ್ ಮಾಡಬೇಕು, ಲಾಸ್ಟ್ ಬಟ್ ಒನ್. tan x ಡೆಫಿನಿಷನ್ ಏನು, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಎಷ್ಟಿದೆ, ಅಪೋಸಿಟ್ ಸೈಡ್ ಇಸ್ √3 divided by adjacent side is 1, nothing but what √3 only. Positive sign because it lies in third quadrant according to ASTC rule. ASTC rule ಪ್ರಕಾರ ಯಾವ ಕ್ವಾಡ್ರಂಟ್ ಅಲ್ಲಿ, ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಯಾವ್ದು ಪಾಸಿಟಿವ್ ಇರುತ್ತೆ, tan ಮತ್ತೆ ಇದರ ರೆಸಿಪ್ರೋಕಲ್ ಯಾವುದು cot. tan ಮತ್ತೆ cot ಎರಡು ಪಾಸಿಟಿವ್ ಇರಬೇಕು. ಸೊ ರೆಸಿಪ್ರೋಕಲ್ ಆಫ್ √3/1 ಏನು, 1 divided by √3. ಓಕೆ ಫ್ರೆಂಡ್ಸ್, ಸೊ ಸ್ಟೂಡೆಂಟ್ಸ್ ಈ ರೀತಿ ಕ್ವಶನ್ಸ್ ಆಲ್ಮೋಸ್ಟ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಸುಮಾರು ಒಂದು 10 ಕ್ವಶನ್ಸ್ ಇದೆ. ಆ ಕ್ವಶನ್ಸ್ ಇದೇ ಥರದ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಿ ಆಸ್ ಅ 3 ಮಾರ್ಕ್ ಕ್ವಶನ್ ಕೇಳ್ಬೋದು. ಸೊ ಎಲ್ಲರೂ ಕೂಡ ಔಟ್ ಆಫ್ 3 ಸೊ ಗಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ. ಆ್ಯನ್ಯುವಲ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಹಾಗೆಯೇ ನನ್ನ ಕ್ಲಾಸಸ್ಗಳು ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಲಾಸಸ್.